ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲಬಾಂಧವರಿಗೆ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ತಿಳಿಸುತ್ತಾ, ಈ ಒಂದು ವಾರ ಸಾಪ್ತಾಹಿಕ ಭವಿಷ್ಯ 9ನೇ ತಾರೀಕಿನಿಂದ 15ನೇ ತಾರೀಕುವರೆಗೂ ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿಯಾಗಿರತಕ್ಕಂತಹ ಮೀನರಾಶಿ, ಈ ಮೀನರಾಶಿಯವರಿಗೆ ಈ ಒಂದು ಸಾಪ್ತಾಹಿಕ ಭವಿಷ್ಯ ಅನುಕೂಲತೆಯೇನು ಅನಾನುಕೂಲತೆಯೇನು ಹಾಗೂ ಪರಿಹಾರಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಈ ನಮ್ಮ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳುತ್ತಾ, ಬನ್ನಿ ಹಾಗಾದರೆ ಮೀನರಾಶಿಯವರಿಗೆ ಈ ಒಂದು ಸಾಪ್ತಾಹಿಕ ಭವಿಷ್ಯ ಅನುಕೂಲತೆ ಏನು ಅನಾನುಕೂಲತೆ ಎಂಬುದನ್ನು ತಿಳ್ಕೊಳ್ಳೋಣ. ಇಲ್ಲಿ ಮೊದಲನೇದಾಗಿ ಮೀನರಾಶಿಯವರಿಗೆ ವೃತ್ತಿ ವ್ಯಾಪಾರದಲ್ಲಿ ಸ್ವಲ್ಪ ಎಲ್ಲೋ ನಿಧಾನಗತಿ ಹಿನ್ನಡೆ ರೀತಿಯಲ್ಲಿ ಇರುತ್ತೆ. ಅಂದರೆ ನಿಮ್ಮ ಒಂದು ಕ್ಯಾಲ್ಕುಲೇಷನ್ ರೀತಿಯಲ್ಲಿ ಮೂವ್ ಆಗಲು ಸಾಧ್ಯವಾಗೋದಿಲ್ಲ. ನೀವು ಅಂದ್ಕೊಂಡಿರೋದೇ ಒಂದು, ಅದು ಆಗ್ತಾ ಇರೋದೇ ಒಂದು ರೀತಿಯಲ್ಲಿ ಇರುತ್ತೆ. ನಿಮ್ಮ ಬಾಸ್ ಹೇಳಿರೋದೇ ಒಂದು, ನೀವು ಮಾಡಿರೋದೇ ಒಂದು ರೀತಿಯಲ್ಲಿ ಇರುತ್ತೆ. ಅಥವಾ ನಿಮ್ಮ ಕೊಲಿಗೆ ಏನೋ ಒಂದು ಮಾಡಿರ್ತಾನೆ, ನೀವೊಂದು ಏನೋ ಮಾಡಿರ್ತಾರೆ. ಇಬ್ಬರದಲ್ಲೂ ಏನೂ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ. ಇದರಿಂದ ಏನಾಗುತ್ತೆ, ಹಿನ್ನಡೆ ಆಗುವಂಥದ್ದಾಗುತ್ತೆ. ಇಲ್ಲಿ ಮನಸ್ಸು ನಿಮಗೆ ಒಂದು ಕಲ್ಮಶ ಕೂಡಿಬಿಟ್ಟಿರುತ್ತೆ. ಎಲ್ಲೋ ಒಂಥರ ಏನೋ ಬೇಜಾರು, ಯಾರೋ ಏನೋ ಅಂದ್ಬಿಟ್ರು ಅಂತ ತುಂಬ ಬೇಜಾರದಲ್ಲಿ ಕೆಲಸ ಮಾಡ್ತಾ ಹೋಗ್ತೀರ, ತಪ್ಪುಗಳಾಗ್ಬಿಡುತ್ತೆ. ಅಲ್ಲಿಂದ ಪ್ರೆಷರ್ ಮತ್ತೆ ಏನ್ರಿ ನೀವು ಹಿಂಗೆ ಮಾಡ್ತೀರಾ ಅಂತೇಳಿ ಇಲ್ಲಿ ವ್ಯಾಪಾರದಲ್ಲಿ ಏನೋ ಒಂದು ಮೋಸ ಹೋಗ್ಬಿಡುತ್ತೆ, ಅದರಲ್ಲೂ ನಷ್ಟ. ಈ ರೀತಿಯಲ್ಲಿ ಗೊಂದಲ ರೀತಿಯಲ್ಲಿ ಈ ವಾರ ಮೀನರಾಶಿಯವ್ರಿಗೆ ಇರುತ್ತೆ. ಅಂದರೆ ನಿಮ್ಮ ಮನಸ್ಸು ಎಲ್ಲೋ ದೇಹ ಎಲ್ಲೋ ಅನ್ನೋ ರೀತಿಯಲ್ಲಿ, ಅಂದರೆ ದೇಹಕ್ಕೂ ಮನಸ್ಸಕ್ಕೂ ಎಲ್ಲೋ ಮಿಸ್ ಮ್ಯಾಚ್ ಆಗ್ತಾ ಇದೆ. ಎಲ್ಲೋ ಬಲವಾದ ಪೆಟ್ಟು ಮೀನರಾಶಿಯವರಿಗೆ ಬಿದ್ದಿದೆ. ಇದಕ್ಕೆ ಕಾರಣ ಶನಿ 2ನೇ ಹಂತ ನಡೀತಾ ಇದೆ. ಇಲ್ಲಿ ಏನು ಮಾಡ್ತಾನೆ ಅಂದರೆ ಸುತ್ತಿಗೆ ತೊಗೊಂಡು ಹೊಡೆದಂಗೆ ಹೊಡಿತೆ. ಒಂದೊಂದು ಸಮಸ್ಯೆ ತುಂಬ ಬಲವಾಗಿ ಬರುತ್ತೆ. ಬಟ್ ಏನಂದರೆ ಒಂದು ಸಂತೋಷದ ವಿಷಯ ಅಂತ ಹೇಳಿದರೆ, ಶನಿ ಎಷ್ಟು ಕಷ್ಟ ಕೊಡ್ತಾನೋ ಮುಂದೆ ಇದರ ಡಬಲ್ ಪಟ್ಟಷ್ಟು ಸುಖ ಕೊಡ್ತಾನೆ. ಅದು ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಈಗ ಕಷ್ಟ ಇದೆ, ಖಂಡಿತವಾಗಿ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಮುಂದೆ ಈ ಕಷ್ಟಗಳೇ ನಿಮಗೆ ಭಾಗ್ಯದ ಬಾಗಿಲು ತೆಗೆಯುತ್ತೆ. ಅದು ನೆನ್ಪಿಟ್ಕೊಳ್ಳಿ ಮೀನರಾಶಿಯವರು. ಈಗ ಎಷ್ಟು ನೀವು ಕಷ್ಟಪಡ್ತೀರೋ ಅಷ್ಟು ನಿಮಗೆ ಪಾಠ ಕಲಿಸಿರುತ್ತೆ. ಅಂದರೆ ಆ ವ್ಯಕ್ತಿ ಇಂಥ ಮೋಸ ಹೋದೆ, ಆ ವ್ಯಕ್ತಿ ನಿನ್ನ ಮೇಲಾದರೂ ನೀವು ಮಾತಾಡಿಸ್ತೀರಾ? ಇಲ್ಲ. ಯಾವುದೋ ಒಂದು ಕೆಲಸ ಅಡ್ಡಕ್ಕೆ ನಿಂತು ಹೋಗ್ಬಿಟ್ಟಿರುತ್ತೆ. ಮುಂದೆ ಅದರಿಂದ ಇನ್ನೂ ಹೆಚ್ಚಿನ ನಷ್ಟ ಅನುಭವಿಸ್ತಾ ಇದ್ದರೆ ಶನಿಯಲ್ಲಿ ತಪ್ಪಿಸ್ತಾನೆ. ಎಲ್ಲೋ ಸ್ವಲ್ಪ ಪ್ರಮಾಣದಲ್ಲೇ ನಷ್ಟ ಅನುಭವಿಸಿರ್ತೀರ, ಅಲ್ಲಿಗೆ ಕಟ್ ಆಫ್ ಮಾಡಿಸ್ಬಿಡ್ತಾನೆ. ಇದು ಒಂದು ರೀತಿಯಲ್ಲಿ ಒಳ್ಳೆಯದೇ. ಅದೇ ರೀತಿಯಾಗಿ ನೀವು ನಂಬಿರತಕ್ಕಂಥ ಶೇರು ಎಲ್ಲೋ ಮೋಸ ಹೋಗ್ಬಿಡುತ್ತೆ ಇದಕ್ಕಿದಂಗೆ. ಬಟ್ ನೀವು ಅದನ್ನೇ ನಂಬಿ ಇನ್ನೂ ಜಾಸ್ತಿ ಆಗ್ತಾ ಹೋದರೆ ಜಾಸ್ತಿಯಲ್ಲಿ ನೀವು ಲಾಸ್ ಆಗ್ತಾ ಇದ್ರಿ, ಅದು ಕೂಡ ಒಂದು ಪಾಠ. ಇಲ್ಲಿ ಶನಿ ನಮ್ಗೆ ಏನೇ ಕೊಟ್ಟರು ಒಂದು ಪಾಠ ಕಲಿಸಿರ್ತಾನೆ. ಎಲ್ಲೋ ದಾಂಪತ್ಯದಲ್ಲಿ ಬಿರುಕು ಬಿಟ್ಟಿರುತ್ತೆ, ತುಂಬ ಜಗಳಾಡ್ತೀವಿ, ನೀನಾ ಅಂತಕ್ಕೆ ಹೋಗ್ಬಿಡುತ್ತೆ. ಕೆಲವೊಮ್ಮೆ ತಾಳ್ಮೆ ಅಂತ ವಿಚಾರ ಮಾಡಿದರೆ ಆ ಜಗಳನ ಕಂಟಿನ್ಯೂ ಆಗಿದ್ದರೆ ಸಂಸಾರ ಮಾಡಲಿಕ್ಕೆ ಆಗೋದಿಲ್ಲ. ಅದು ಕೂಡ ಒಂದು ಪಾಠ. ಅಂದರೆ ಇಲ್ಲಿ ಶನಿ ಏನು ಮಾಡ್ತಾನೆ, ಪ್ರತಿಯೊಂದು ನಮಗೆ ತಿದ್ದಿಸ್ತಾನೆ. ನೋಡು, ಇದು ಹಿಂಗಿದೆ, ಈ ಸಮಾಜ ಹಿಂಗಿದೆ, ಈ ಸಮಸ್ಯೆ ಹಿಂಗಿದೆ, ನೀನು ಇದನ್ನೇ ರೀತಿ ನೀವು ಫಾರ್ವರ್ಡ್ ಮಾಡ್ತಾ ಹೋದೆ ಅಂದರೆ ನಿನ್ನ ಲೈಫ್ ಹಿಂಗಿರಲ್ಲ, ತಿದ್ದಕ್ಕೋ, ಅನುಕೂಲ ಮಾಡೋಕ್ಕೋ ಅಂತ ನಮಗೆ ಬುದ್ಧಿ ಹೇಳ್ತಾನೆ. ಬಟ್ ನಮ್ಮದು ಅಹಂ ಇರುತ್ತಲ್ಲ, ಏನು ಮಾಡ್ತೀರಿ, ಸ್ವಯಂಕೃತ ಅಪರಾಧ ಅಂತೀವಿ. ನಮ್ಮ ತಪ್ಪನ್ನು ನಾವೇ ಮಾಡಿ ಇನ್ನೊಬ್ಬರ ಬಗ್ಗೆ ದೂಷಣೆ ಮಾಡೋದು. ಆ ದೇವ ಸರಿ ಇಲ್ಲ, ಈ ವ್ಯಕ್ತಿ ಸರಿ ಇಲ್ಲ, ಆ ಗುರುಜಿ ಏನೋ ಹೇಳ್ತಾನೆ, ಈ ಗುರುಜಿ ಏನೋ ಹೇಳ್ತಾನೆ, ನಮ್ಮ ಕರ್ಮ, ನಮ್ಮ ಹಣೆ ಬಾರ, ಅಯ್ಯೋ ಶಿವನೇ, ನೀವೇ ಶಾಪ ಹಾಕ್ಕೊಳ್ತೀರಾ. ಅಂದರೆ ಅಷ್ಟು ಕನಿಷ್ಠನಾಗ್ಬಿಟ್ಟಿರ್ತೀರ ಮೀನರಾಶಿಯವರು. ಅಂದರೆ ಇಲ್ಲಿ ಮೀನರಾಶಿಯವರಿಗೆ ನಾವು ಹೇಳೋದಿಷ್ಟೇ, ಧೈರ್ಯವಾಗಿ, ಧೈರ್ಯಂ ಸರ್ವತ್ರ ಸಾಧನ. ಆ ಒಂದು ಧೈರ್ಯನೇ ಶನಿ ನಿಮ್ಮನ್ನು ಎಲ್ಲೋ ತೊಗೊಂಡೋಗ್ಬಿಡ್ತಾನೆ. ಒಂದು ವೇಳೆ ದೇವರನ್ನು, ಗುರುಗಳನ್ನು, ಹಿರಿಯರನ್ನು ಶಾಪ ಹಾಕಿದ್ದೇ ಆದಲ್ಲಿ ಶನಿ ಬೇಗ ನಿಮ್ಮನ್ನು ವಕ್ರಿಸ್ಕೊಂಡ್ಬಿಡ್ತಾನೆ. ಅನೇಕ ರೀತಿಯ ಕಷ್ಟಗಳು ಇನ್ನೂ ಜಾಸ್ತಿ ಕೊಟ್ಬಿಡ್ತಾನೆ. ಹಾಗಾಗಿ ದಯವಿಟ್ಟು ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ಮಾಡಲು ನಿರಾಸಕ್ತಿ ಇದೆಯಾ, ಅಥವಾ ಈ ವಿಡಿಯೋ ನಿಮಗೆ ಕೇಳಲು ಆಸಕ್ತಿ ಇಲ್ವಾ, ಬಿಟ್ಬಿಡಿ. ಆದರೆ ಆ ವಿಡಿಯೋ ನೋಡಿ 4-5 ಜನ ಒಂದು ಹತ್ತಿರ ಹೋಗಿ, ಅಯ್ಯೋ ಆ ಗುರುಜಿ ಹಿಂಗೆ ಹೇಳ್ದ, ಹಂಗೆ ಹೇಳ್ದ, ಮತ್ತೆ ಹಿಂಗೆ ಹೇಳ್ತಾನೆ, ಹಾಗೆ ಹೇಳ್ತಾನೆ ಅಂತ ಹೇಳಿದ್ದೇ ಆದಲ್ಲಿ
ಇಲ್ಲಿ ಏನಾಗುತ್ತಂದರೆ ಶನಿ ನೋಡ್ತಾ ಇರ್ತಾನೆ, ನಿಮಗೇನು ನಾವು ಬೇರೆ ರೀತಿ ಒತ್ತಾಯ ಮಾಡ್ತಾ ಇಲ್ಲ, ಅಥವಾ ಇದನ್ನು ಮಾಡಿಸಿ ಅದನ್ನು ಮಾಡಿಸಿ ಅಂತ ಒತ್ತಾಯ ಮಾಡ್ತಾ ಇಲ್ಲ. ನಿಮಗೆ ಒಳ್ಳೆಯ ಆಗಲಿ ಅನ್ನೋ ಒಂದು ಅಪೇಕ್ಷೆ ಅಂತ ತಿಳಿಸ್ತಾ ಇದ್ದೀವಿ. ಬಟ್ ಅದನ್ನು ನೀವು ಏನಂತೀರ, ವ್ಯಂಗ್ಯವಾಗಿ ವಕ್ರನಾಗಿ ತಿಳಿಸ್ತಾ ಇರೋದ್ರಿಂದ ಶನಿಗೆ ಗೊತ್ತಾಗುತ್ತೆ. ಅಷ್ಟು ಬುದ್ಧಿವಾದ ಹೇಳ್ತಾ ಇದ್ರು ಅದೇ ವ್ಯಕ್ತಿಗೆ ನೀನು ಏನೋ ಒಂದು ತಪ್ಪನ್ನು ಹೊರಿಸ್ತಾ ಇದ್ದೀಯಲ್ಲ, ಇದು ಸರಿ ಇಲ್ಲ ಅಂತೇಳಿ ಇನ್ನೂ ಒಂದಿಷ್ಟು ಕಷ್ಟಗಳನ್ನು ಕೊಡ್ತಾರೆ. ನಾನು ಜಸ್ಟ್ ನಮ್ಮ ಉದಾಹರಣೆ ಹೇಳ್ತಾ ಇದ್ದೀನಿ. ಇದೇ ರೀತಿಯಲ್ಲಿ ನಿಮ್ಮ ಕಣ್ಣೆದುರಿಗೆ ಒಳ್ಳೆಯವರಿಗೆ ಏನಾದರೂ ವ್ಯಂಗ್ಯವಾಗಿ ಮಾತಾಡಿದರೆ ಇದು ಕನ್ವರ್ಟ್ ಆಗುತ್ತೆ. ಅದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ಮೀನರಾಶಿಯವರು. ಯಾಕೆ ಇಷ್ಟೆಲ್ಲ ಪೀಠಿಕೆ ಹಾಕ್ತಾ ಇದ್ದೀವಿ ಅಂದರೆ, ನಿಮ್ಮ ಮಾತಿನಲ್ಲಿ ಹಿಡಿತ ಸಿಗ್ತಾ ಇಲ್ಲ. ಮೀನರಾಶಿಯವರಿಗೆ ಏನಾಗ್ತಾ ಇದೆ, ದಿನದಿಂದ ದಿನಕ್ಕೆ ಎಲ್ಲೋ ಕೆಟ್ಟ ಪದಗಳು ಅತಿಯಾಗಿ ಉಪಯೋಗಿಸ್ತಾ ಇದ್ದೀರಾ. ದಯವಿಟ್ಟು ಬೇಡ, ಬಿಟ್ಬಿಡಿ. ಆಗಿರೋದು ಗತಂಗತಃ ಆಗೋಗಿದೆ, ಏನು ಮಾಡಲಿಕ್ಕಾಗತ್ತೆ. ತಿಂಗಳು ಈ ತಿಂಗಳು ಏನಾದರೂ ನೆನಪಿರುತ್ತಾ ನೀವು ಊಟ ಮಾಡಿರೋದು? ಇಲ್ಲ. ಅದೇ ರೀತಿ ಸಮಸ್ಯೆಗಳು ಅಷ್ಟೇ, ಅದು ಹಳೆಯದಾಗಿರಲಿ ಇಟ್ಬಿಡಲಿ, ಏನು ಮಾಡಲಿಕ್ಕಾಗಲ್ಲ. ಇವತ್ತು ನಮ್ಗೆ ಅದು ಪ್ರಾಪ್ತಿ ಇತ್ತಂದರೆ ಎಲ್ಲೋ ಹುಡ್ಕೊಂಡು ಬರುತ್ತೆ, ಇಲ್ಲ ಅಂದರೆ ಏನು ಮಾಡಲಿಕ್ಕಾಗಲ್ಲ. ನಾವು ಏನು ಪ್ರಯತ್ನ ಮಾಡಿದರೂ ಸಿಗೋದಿಲ್ಲ. ಸುಮ್ಮನೆ ಯಾಕೆ ಅದ್ರ ಬಗ್ಗೆ ಯೋಚನೆ ಬಿಟ್ಬಿಡಬೇಕು, ನಿರಾಳವಾಗಿರಿ. ನೋಡಿ, ಅವಾಗ ಆ ದಿನ ಎಲ್ಲ ಸುಲಭವಾಗಿರುತ್ತೆ. ಆದರೆ ಯಾರನ್ನು ದಯವಿಟ್ಟು ದೂಷಣೆ ಮಾಡಲಿಕ್ಕೆ ಹೋಗ್ಬಿಡಿ ಮೀನರಾಶಿಯವರು. ಯಾಕೆಂದರೆ ಇದು ಎರಡನೇ ಹಂತ. ಇಲ್ಲಿ ಏನಾಗುತ್ತೆ ಅಂದರೆ, ಸಂಬಂಧಗಳು ತುಂಬ ಒನ್ಸ್ ನೀವು ದೂರ ಮಾಡಿಕೊಂಡ್ರೆ ಅದನ್ನು ಹತ್ತಿರ ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ. ಯಾಕೆಂದರೆ ನೀವು ಇಲ್ಲಿ ಎಷ್ಟು ತಾಳ್ಮೆಯಿಂದ ಮುತುವರ್ಜಿಯಿಂದ ಮುಂದುವರ್ಸಿಕೊಂಡು ಹೋದರೆ ತುಂಬ ಉತ್ತಮ, ಇಲ್ಲದೇ ಇದ್ದರೆ ತುಂಬ ಕಷ್ಟ. ನೀವು ಮುಂದಿನ ದಿನಗಳಲ್ಲಿ ಅನಿಸುತ್ತೆ. ಇರಲಿ, ನಿಮಗೇನೋ ಒಂದು ಮಾರ್ಗದರ್ಶನ ಕೊಡಬೇಕನ್ನಿಸ್ತು, ಕೊಟ್ಟಿದ್ದೀನಿ. ಆದರೆ ಅದು ತುಂಬ ಲೆಂತಿ ಅನ್ನಿಸ್ತು ಅಥವಾ ಬೇಡದೇ ಇರೋ ವಿಷಯ ಅಂತ ಅನಿಸ್ತದೆ, ಮರೆತು ಬಿಡಿ ಅಷ್ಟೇ. ಅದರ ಬಗ್ಗೆ ಜಾಸ್ತಿ ಸೀರಿಯಸ್ ಆಗಿ ತಗೋಬೇಡಿ. ಏಕೆಂದರೆ ಮೀನರಾಶಿಯವರಿಗೆ ಬೇರೆಯವರ ಮಾರ್ಗದರ್ಶನ ಈ ಒಂದು ಸಮಯದಲ್ಲಿ ರುಚಿಸುವುದಿಲ್ಲ. ಟೇಸ್ಟ್ ಅಂತೀವಲ್ಲ, ಅದು ಅನಿಸೋದಿಲ್ಲ ಅವರಿಗೆ. ಹಾಗಾಗಿ ಅಷ್ಟೇ ಹೇಳಿದ್ದೀನಿ. ನಿಮಗೆ ಉಪಯೋಗ ಆಯಿತಾ, ಖಂಡಿತವಾಗಿ ಉಪಯೋಗ ಮಾಡ್ಕೊಳ್ಳಿ. ಆಗಲೇ ಇಲ್ಲ ಬಿಟ್ಬಿಡಿ. ಒಂದಕ್ಕೆ ಏನೋ ಸೈಡಲ್ಲಿ ಎಲ್ಲೋ ನೋಡಿದ್ದೀವಿ ಅಥವಾ ಏನೋ ಕೇಳಿದ್ದೀವಿ ಅಂತ ತಿಳ್ಕೊಂಡು ಮರೆತುಬಿಡಿ. ಇನ್ನು ಈ ವಿಷಯಕ್ಕೆ ಬರೋದಾದರೆ, ಸಾಪ್ತಾಹಿಕ ಭವಿಷ್ಯದಲ್ಲಿ ಈಗಲೇ ಖರ್ಚುಗಳು ಅಧಿಕ ಬರುತ್ತೆ, ಬಂಧುಗಳ ಸಹಾಯ ಸಿಗುತ್ತೆ, ಮತ್ತು ನಿಮ್ಮದೇ ಆದಂಥ ಕೆಲವು ಪ್ರೀ ಪ್ಲ್ಯಾನ್ ರೀತಿಯಲ್ಲಿ ಮುಂದುವರ್ಕೊಂಡು ಹೋಗ್ತೀರಾ. ಕೆಲವೊಂದಿಷ್ಟು ಲಾಭಗಳಿದೆ, ಕೆಲವೊಂದಿಷ್ಟು ನಷ್ಟಗಳು ಬರುತ್ತೆ. ಆ ಪ್ರೀ ಪ್ಲ್ಯಾನಲ್ಲಿ ಒಂದಿಷ್ಟು ಸಂಬಂಧಗಳು ನಿಮಗೆ ಗಟ್ಟಿಯಾಗುತ್ತೆ, ಒಂದಿಷ್ಟು ಸಂಬಂಧಗಳು ಎಲ್ಲೋ ಅವರು ದೂರ ಆಗೋಗ್ಬಿಡ್ತಾರೆ. ಯಾಕೋ ಏನೋ ವ್ಯಕ್ತಿ ಸರಿ ಇಲ್ಲ, ಯಾವಾಗಲೂ ವಡ ಅಂತಿರ್ತಾನೆ, ಅಥವಾ ಏನೋ ಬೈತಾ ಇರ್ತಾನೆ ಅಂತಲೇ ತಿಳ್ಕೊಂಡ್ಬಿಡ್ತಾರೆ. ಹಾಗಾಗಿ ಸ್ವಲ್ಪ ಹುಷಾರಾಗಿದೆ. ಇನ್ನು ನೆಗೆಟಿವ್ ಪಾರ್ಟ್ಸಿಗೆ ಬರೋದಾದರೆ, ಈ ಒಂದು ವಾರದಲ್ಲಿ ಆರೋಗ್ಯ ಸಮಸ್ಯೆ ಅತಿಯಾಗಿ ಕಾಡುತ್ತೆ, ಒಂಥರ ನಿರುದ್ಯೋಗದ ಸಮಸ್ಯೆನೂ ಅತಿಯಾಗಿ ಕಾಡುತ್ತೆ. ಆರೋಗ್ಯ, ನಿರುದ್ಯೋಗ ಇವೆರಡೂ ಬಹಳ ನಿಮ್ಮನ್ನು ಏನಂತೀರ, ಎಡಗೈ ಬಲಗೈ ರೀತಿಯಲ್ಲಿ ಇರುತ್ತೆ. ಒಂದಾದ್ಮೇಲೆ ಒಂದು. ಇವತ್ತು ಶೇರ್ ಇದು ಇತ್ತಂದ್ರೆ ನಾಳೆ ಇದು ಆಗುತ್ತೆ, ಮತ್ತು ನಾಳೆ ಇದು ಆಗುತ್ತೆ, ಇದು ಆಗುತ್ತೆ. ಈ ರೀತಿಯಲ್ಲಿ ಅನಾರೋಗ್ಯದ ಸಮಸ್ಯೆ ಮತ್ತು ನಿರುದ್ಯೋಗದ ಸಮಸ್ಯೆ ಇವು ಬಲವಾಗಿ ಈ ಎರಡು ಸಮಸ್ಯೆಗಳು ನಿಮಗೆ ಈ ವಾರ ಕಾಡುವಂಥದ್ದಾಗುತ್ತೆ. ಉದ್ಯೋಗದ ಬಗ್ಗೆ ಅತಿಯಾದ ಚಿಂತನೆ, ಏನು ಮಾಡಿದರೂ ಸಿಗ್ತಾ ಇಲ್ಲ ಅನ್ನೋ ಒಂದು ಚಿಂತನೆ. ಈ ಕಡೆ ಆರೋಗ್ಯ ದಿನದಿಂದ ದಿನಕ್ಕೆ ಎಲ್ಲೋ ನಮಗೆ ತೊಂದರೆ ಕೊಡ್ತಾಯಿದೆ. ಎರಡೂ ಸಮಸ್ಯೆಗಳಿಗೆ ಪರಿಹಾರನ ಖಂಡಿತವಾಗಿ ತಿಳಿಸ್ತೀನಿ. ಬಟ್ ಬೇಜಾರು ಮಾಡ್ಕೋಬೇಡಿ, ಮೀನರಾಶಿಯವ್ರನ್ನ ಹೇಳ್ತೀನಿ, ಮುಂದಿನ ದಿನಗಳಲ್ಲಿ ಇದಕ್ಕೆ ಒಂದು ಪರಿಹಾರ ಖಂಡಿತವಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಒಂದು ಸ್ವಲ್ಪ ಸಮಯ ಕೊಡಿ ಅಷ್ಟೇ. ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸ್ಕೊಳ್ಳಿ. ಬೇಕು ಅಂದರೆ ಹೇಳ್ತೀನಿ, ಇಲ್ಲ ಅಂದರೆ ಏನು ತೊಂದರೆ ಇಲ್ಲ. ನಿಮಗೆ ಆ ಸಮಸ್ಯೆಗಳು ಆರ್ಥಿಕವಾಗಿ ಆಗಿರ್ಬೋದು, ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು, ಅಥವಾ ವೈಯಕ್ತಿಕ ಸಮಸ್ಯೆಗಳು ಕೆಲವು ಇರುತ್ತವೆ. ನಮ್ಮನ್ನು ತಿದ್ದುಕೊಂಡ್ರೆ ಅವು ಸರಿ ಹೋಗ್ತವೆ. ಆದರೆ ಆ ತಿದ್ದುವ ಮಾರ್ಗದರ್ಶನ ಬೇಕಲ್ಲ, ಅದು ಸಿಗ್ತಾ ಇರಲ್ಲ. ಹಾಗಾಗಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿ. ಬೇಕಾಗಿದ್ದರೆ ಖಂಡಿತವಾಗಿ ತಿಳಿಸ್ತೀನಿ. ಸುಮ್ಮನೆ ನಾವು ತಿಳಿಸ್ತಾ ಹೋಗ್ತೀವಿ, ನೀವು ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದರೆ ಆಗೋದಿಲ್ಲ. ಹಾಗಾಗಿ ನಿಮಗೆ ಬೇಕಿದ್ದರೆ ಖಂಡಿತವಾಗಿ ತಿಳಿಸ್ತೀನಿ. ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತೇನೆ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ಈ ವಾರ ಸಾಧ್ಯವಾದಷ್ಟು ಶನಿದೇವರ ದರ್ಶನ ಮಾಡ್ಕೊಳ್ಳಿ, ಶನಿದೇವರ ಸೇವೆ ಮಾಡಿಸಿ. ಶನಿದೇವರಲ್ಲಿ ದೈಹಿಕವಾಗಿ ಸೇವೆ ಮಾಡಿ. ಏನಾದರೂ ಕಸ ಗುಡಿಸೋದು, ಅಥವಾ ಪ್ರಸಾದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು, ಅಥವಾ ಹೂವುಗಳನ್ನು ಕಟ್ಟೋದು, ಅಥವಾ ಶನಿ ವಸ್ತ್ರಗಳನ್ನು
ಕ್ಲೀನಾಗಿ ಮಾಡಿ ಅವರ ಮಡಿಚಿಟ್ಟು ಏನೋ ಒಂದು ಸೇವೆ ಮಾಡಿ ದೈಹಿಕವಾಗಿ. ಅವಾಗ ಏನಾಗುತ್ತೆ, ಶನಿ ಒಂದಿಷ್ಟು ಕಣ್ಣು ತೆರೀತಾನೆ ಅಥವಾ ಶನಿ ಕಷ್ಟದಿಂದ ಮುಕ್ತಿ ಮಾಡ್ತಾನೆ ಅಂತಲೇ ಹೇಳೋದು. ಇದಾಗಿತ್ತು ಈ ವಾರದ ಭವಿಷ್ಯ, ಸಾಪ್ತಾಹಿಕ ಭವಿಷ್ಯ. ಈ ಒಂದು ವಿಡಿಯೋ ನಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಷಯದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭಯಾತ್, ಸರ್ವೇ ಜನಃ ಸುಖಿನೋ ಭವಂತು.